ದೇಶ ಕಲಿಸುವ ದಿಟ್ಟ ಪಾಠಗಳು. ಎಷ್ಟು ಪುಟ್ಟದು ಅಂದರೆ, ನಾನು ನನ್ನ ಕಾರ್ಯಕ್ಷೇತ್ರವಾಗಿರುವ ಬೆಂಗಳೂರಿನಿಂದ ನನ್ನ ಹುಟ್ಟೂರಿಗೆ ಹೋಗುವಷ್ಟರಲ್ಲಿ ಇಸ್ರೇಲ್ ಮುಗಿದು ಹೋಯಿತು ಅಂತ. ಹುಬ್ಳಿ ನನ್ನೂರು. ಬೆಂಗಳೂರಿಂದ ಹುಬ್ಳಿಗೆ ಹೋಗುವಷ್ಟರಲ್ಲಿ ಅತ್ಯಂತ ಉದ್ದದ ಭಾಗ ಮುಗೀತು. ಅಗಲ 110 ಕಿಲೋಮೀಟ್ರು. ಬೆಂಗಳೂರಿಂದ ಮೈಸೂರಿಗೆ ಹೋಗುವಷ್ಟರಲ್ಲಿ ಇಸ್ರೇಲ್ ಮುಗೀತು. 110 ಕಿಲೋಮೀಟ್ರ್ ಅತ್ಯಂತ ಅಗಲವಾದ ಜಾಗ ನಾನು ಹೇಳೋದು, ಪೂರ್ವದಿಂದ ಪಶ್ಚಿಮಕ್ಕೆ. ಕೆಲವು ಕಡೆಗಳಲ್ಲಿ ಆ ದೇಶ 10 ಕಿಲೋಮೀಟ್ರ್ ಅಗಲ ಇದೆ. 10 ಕಿಲೋಮೀಟ್ರ್. ನೀವು ಅಂತರ್ಜಲ ಪದ್ಧತಿ ಇಲ್ಲ. ಎಲ್ಲೋ ಗೋಲನ್ ಹೈಟ್ಸ್ ಹತ್ರ ಒಂದು ಸರೋವರ ಇದೆ. ಆ ಸರೋವರದಿಂದ ಪೈಪ್ ಹಾಕಿ ನೀರು ತರ್ತಾರೆ. ಮೊದಲು ಸಿಟಿಗೆ ನೀರು ಕೊಡ್ತಾರೆ. ಸಿಟಿಯ ಜನ ಬಳಸಿದ ನೀರನ್ನು ಶುದ್ಧೀಕರಣ ಮಾಡಿ ಕೃಷಿಗೆ ಕೊಡ್ತಾರೆ. 90% ನೀರನ್ನು ರೀಯೂಸ್ ಮಾಡ್ತಾರೆ ಅವರು. 90% ನೀರನ್ನು ಮರುಬಳಕೆ ಮಾಡಿ ಕೃಷಿ ಮಾಡ್ತಾರೆ. ಆ ಕೃಷಿಯಲ್ಲಿ ಅವ್ರದ್ದು ಸಾಧನೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ಇಲ್ಲಿಂದ ರೈತರನ್ನು ಕಳಿಸ್ತೀವಿ. ನಮ್ಮ ರಾಜಕಾರಣಿಗಳು ಪ್ರತಿ ಬಜೆಟ್ನಲ್ಲೂ ಹೇಳ್ತಾರೆ, ಇಸ್ರೇಲ್ ಮಾದರಿಯ ಕೃಷಿ ಮಾಡ್ತೀವಿ ನಾವು. ಬಹಳ ಪಾಠಗಳು ಆ ದೇಶದಿಂದ ಕಲಿಯಬಹುದಾದದ್ದು. ಇಸ್ರೇಲ್ನಲ್ಲಿ ಮಿನಿಮಮ್ ವೇಜ್ ಸಿಸ್ಟಮ್ ಬಹಳ ಸ್ಟ್ರಿಕ್ಟ್ ಆಗಿದೆ. ನನ್ನ ಹತ್ರ ಏನೂ ಕೌಶಲ ಇಲ್ಲ, ಏನೂ ವಿದ್ಯಾಭ್ಯಾಸ ಇಲ್ಲ, ನಾನು ಅತ್ಯಂತ ಲೇಬರ್ ಕೆಲಸಗಳನ್ನು, ಯಾವುದೋ ಹೋಟ್ಲಲ್ಲಿ ಟೇಬಲ್ ಒರೆಸ್ತೀನಿ, ತೋಟದಲ್ಲಿ ಹುಲ್ಲು ಕಟ್ ಮಾಡ್ತೀನಿ ಅನ್ನುವಂಥ ಒಂದು ತಾಸಿಗೆ 40 ಶೆಕೆಲ್ ಕೂಲಿ ಕೊಡಲೇಬೇಕು. ಮಿನಿಮಮ್ 40 ಶೆಕೆಲ್. ಒಂದು ಶೆಕೆಲ್ಗೆ ಇಂಡಿಯನ್ ರುಪೀಸಲ್ಲಿ 22 ರೂಪಾಯಿ ಆಗುತ್ತೆ. ಅಂದರೆ 1200 ರೂಪಾಯಿ ಒಂದು ತಾಸಿಗೆ ಗಳಿಸ್ತಾರೆ. ಅದು ಪ್ಯಾಲೆಸ್ಟೈನಿಯನ್ನರು. ಹೆಂಗೆ ಒಂದು ದೇಶ ಅಷ್ಟೆಲ್ಲ ಶತ್ರುಗಳ ಮಧ್ಯದಲ್ಲಿ ಅಷ್ಟು ಸಣ್ಣ ದೇಶ ಸರ್ವೈವ್ ಆಗೋದಕ್ಕೆ ಸಾಧ್ಯ ಅಂದರೆ ಇದು. ಇಸ್ರೇಲಿನ ಗೆಲುವಿನಿಂದ ಮಾತ್ರ ಅಲ್ಲ, ಸೋಲಿನಿಂದಲೂ ಪಾಠಗಳನ್ನು ಕಲಿಯಬೇಕು ಭಾರತ.